ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಒಂದೇ ಕ್ಷೇತ್ರದಲ್ಲಿ ನಿಂತ್ರೆ ಸಿದ್ದರಾಮಯ್ಯಗೆ ಆಪತ್ತಾಗುತ್ತಂತೆ. ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಉಳಿಗಾಲ ಅಂತೆ. ಹೀಗಂತ ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ಭವಿಷ್ಯವನ್ನ ನುಡಿದಿದೆ ಮನೆ ದೇವತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 2018ರಲ್ಲಿ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಜೊತೆಗೆ ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ರು. ಚಾಮುಂಡೇಶ್ವರಿ ಮೇಲೆ ಬಹಳ ಹೋಪ್ ಇಟ್ಕೊಂಡಿದ್ರು, ಆದ್ರೆ ಅಲ್ಲಿ ಸೋತ್ರು. ಬಾದಾಮಿ ಜನ ಅವರನ್ನ ಕೈ ಹಿಡಿದಿದ್ರು. ಸೊ ಈ ಸಲನೂ ಅಷ್ಟೇ, ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ರಾಜಕೀಯ ದೃಷ್ಟಿಯಿಂದ ಉಳಿಗಾಲ ಇದೆ ಅಂತ ಸಿದ್ದರಾಮಯ್ಯಗೆ ಎಲೆಕ್ಷನ್ ಭವಿಷ್ಯವನ್ನ ಮನೆ ದೇವತೆ ನುಡಿದಿರೋದು. ಒಂದೇ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತ್ರೆ ಬಲ ಇಲ್ಲ, ಎರಡು ಕ್ಷೇತ್ರದಲ್ಲಿ ನಿಲ್ಲುವಂತೆ ದೇವಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಕಳೆದ ಬಾರಿ ಬಾದಾಮಿ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತಿದ್ರು. ಆದ್ರೆ ಈ ಬಾರಿ ಯಾವ ರೀತಿ ತೆಗೆದುಕೊಳ್ತಾರೆ ಅಂದ್ರೆ, ಈ ಬಾರಿ ಕೂಡ ಸಾಕಷ್ಟು ಸಿದ್ದರಾಮಯ್ಯನವರ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳುವಂತದ್ದು ಸಾಕಷ್ಟು ಗೊಂದಲಕ್ಕೆ ಈಡಾಗಿತ್ತು. ಕೊನೆಗೂ ಕೂಡ ಏನು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂದ್ರು. ಆದ್ರೆ ಈಗ ಅವರ ಮನೆ ದೇವರು ಹೇಳ್ತಾ ಇರ್ತಕ್ಕಂಥದ್ದು ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ಲೇಬೇಕು, ಇಲ್ಲಾಂದ್ರೆ ಕೆಡುಕಾಗುವಂತದ್ದು ಸಾಧ್ಯತೆ ಇದೆ ಅಂತಕ್ಕಂತ ಹೇಳಿಕೆಯನ್ನ ಮನೆ ದೇವರು ಕೊಟ್ಟಿರುವಂತದ್ದು. ಶರ್ಮಿತಾ, ಸುನಿಲ್, ಕ್ಯೂರಿಯಾಸಿಟಿ ಇರೋದು, ಈಗ ನೀವ್ ಹೇಳ್ದಂಗೆ ಲಾಸ್ಟ್ ಟೈಮ್ ಕೂಡ ಇದೇ ಮನೆ ದೇವತೆ ಭವಿಷ್ಯವನ್ನ ನುಡಿದಿದ್ದು ಎರಡು ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು ಅಂತ. ಈ ಸಲನೂ ಈಗ ಭವಿಷ್ಯ ನುಡಿದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಈ ಪ್ರಶ್ನೆಯನ್ನ ದೇವಿ ಮುಂದಿಟ್ಟಾಗ ಉತ್ತರ ಕೊಟ್ಟಿದ್ದ ಅಥವಾ ದೇವಿ ತಾನಾಗೆ ಭವಿಷ್ಯವನ್ನ ನುಡಿದಿರೋದಾ? ಶರ್ಮಿತಾ, ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಮಳವಳ್ಳಿಯ ಮಾಜಿ ಶಾಸಕರಾಗಿದ್ದಂತ ನರೇಂದ್ರ ಸ್ವಾಮಿ ಅವರು ಮನೆ ದೇವರಿಗೆ ಭೇಟಿಯನ್ನ ಕೊಟ್ರು. ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಚುನಾವಣೆ ಹತ್ರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮನೆ ದೇವರ ಪೂಜೆಗೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೋಗಿದ್ರು. ಈ ವೇಳೆ ಏನು ಒಂದು ಪೂಜೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಪುರೋಹಿತರ ಮೇಲೆ ದೇವಿ ಆವಾಹನೆ ಆಗಿರ್ತಕ್ಕಂಥದ್ದು. ಆವಾಹನೆಯಾಗಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ನರೇಂದ್ರ ಸ್ವಾಮಿ ಆಗ್ಲಿ, ಇವರಿಬ್ರು ಕೂಡ ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ದೇವರ ಮುಂದೆ ಇಟ್ಟಿರ್ಲಿಲ್ಲ. ಆದ್ರೆ ದೇವರು ಆ ಪುರೋಹಿತರ ಮೇಲೆ ಆವಾಹನೆಯಾಗಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಕಳೆದ ಬಾರಿ ಕೂಡ ಇದೇ ಮಾತನ್ನ ಹೇಳಿತ್ತು. ಅಂದ್ರೆ ಎರಡು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡ್ಬೇಕು, ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ತೊಡಕುಂಟಾಗತ್ತೆ, ಹೀಗಾಗಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಮಾತನ್ನ ಕಳೆದ ಬಾರಿ ಕೂಡ ಹೇಳಿತ್ತು. ಅದೇ ರೀತಿ ಎರಡು ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡಿದ್ರು. ಈ ಬಾರಿ ಕೂಡ ಮನೆ ದೇವರಾಗಿರ್ತಕ್ಕಂಥ ಚಿಕ್ಕಮ್ಮ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಬಾರಿ ಕೂಡ ಕೆಡಕಾಗತ್ತೆ, ಎರಡು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡುವಂತದ್ದು ಒಳ್ಳೇದು ಅಂತಕ್ಕಂಥ ಮಾತನ್ನ ಹೇಳಿರುವಂತದ್ದು. ಅದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಏನು ದೇವಿ ಹೇಳಿಕೆ ಅವ್ರು ಕೂಡ ಆಲಿಸಿರುವಂತದ್ದು. ಆ ನಿಟ್ಟಿನಲ್ಲಿ ನಡ್ಕೊಳ್ತೀನಿ ಅಂತಕ್ಕಂಥ ಮಾತ್ರ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ದೇವರ ಮುಂದೆ ಹೇಳಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್, ಈ ಕ್ಷಣದ ಅಪ್ಡೇಟ್ಸ್ಗೆ. ಒಂದು ಕಡೆ ಚಾತಿಯಿಂದ ಮನುಷ್ಯ ತಪ್ಪಾಗುತ್ತೆ, ಎರಡು ಕಡೆ ಚಾತಿ ಅರ್ಥ ಆಯ್ತಲ್ಲ ಹೇಳಿದ್ದು. ಎರಡು ಕಡೆ ಬಹುಮಾನ ಜಾಸ್ತಿ, ಎರಡು ಕಡೆ ಎರಡು ಕಡೆ ಪ್ರಯಾಣ, ಎರಡು ಬಹುಮಾನ ಬೇಕಾದ್ರೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವದಿಸ್ತೀನಿ. ನಾನು ಮೂಲ ನೀ ಧೈರ್ಯ ಬಾಹುಬಲ, ಎರಡು ಕಡೆ ಚಾಚಬೇಕು, ಒಂದು ಕಡೆ ಚಾತಿಯಿಂದ ಮನುಷ್ಯ ತಪ್ಪಾಗುತ್ತೆ, ಎರಡು ಕಡೆ ಚಾತಿ ಅರ್ಥ ಆಯ್ತಲ್ಲ ಹೇಳಿದ್ದು. ಎರಡು ಕಡೆ ಬಹುಮಾನ ಜಾಸ್ತಿ, ಎರಡು ಕಡೆ ಎರಡು ಕಡೆ ಪ್ರಯಾಣ, ಎರಡು ಬಹುಮಾನ ಬೇಕಾದ್ರೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವದಿಸ್ತೀನಿ. ನಾನು ಮೂಲ
ಇದು ಒಂದೇ ಕ್ಷೇತ್ರದಲ್ಲಿ ನಿಂತ್ರೆ ಸಿದ್ದರಾಮಯ್ಯಗೆ ಆಪತ್ತಿದೆ. ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಬಾಹುಬಲ ನೀವು ಚಾಚಬೇಕು, ಆಗ ಮಾತ್ರ ರಾಜಕೀಯದಿಂದ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಉಳಿಗಾಲ ಅಂತ ಹೇಳಿ ಸಿದ್ದರಾಮಯ್ಯಗೆ ಎಲೆಕ್ಷನ್ ಭವಿಷ್ಯವನ್ನ ನುಡಿದಿರೋದು ಮನೆ ದೇವತೆ. ಲಾಸ್ಟ್ ಟೈಮ್ ಕೂಡ ಅಂದ್ರೆ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮನೆ ದೇವತೆ ಇದೇ ತರ ಭವಿಷ್ಯವನ್ನ ನುಡಿದಿತ್ತು, 2 ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವಂತೆ. ಅದರಂತೆ ಸಿದ್ದರಾಮಯ್ಯ ಅದನ್ನು ಫಾಲೋ ಕೂಡ ಮಾಡಿದ್ರು. ಒಂದು ಚಾಮುಂಡೇಶ್ವರಿ, ಮತ್ತೊಂದು ಬಾದಾಮಿ ಕ್ಷೇತ್ರ. ಚಾಮುಂಡೇಶ್ವರಿಯಲ್ಲಿ ಸೋಲ್ಕೊಂಡ್ರು ಕೂಡ ಬಾದಾಮಿ ಕ್ಷೇತ್ರದ ಜನ ಅವರ ಕೈ ಹಿಡಿದಿದ್ರು. ಸೊ ಈ ಸಲನೂ ಒತ್ತಾಯ ಮಾಡ್ತಾ ಇದ್ದಾರೆ, ಬಾದಾಮಿಯಿಂದಲೇ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು, ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ, ಮತ್ತೆ ಅತಿ ಹೆಚ್ಚು ಮತಗಳಿಂದ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಿರೋದು, ಬೆಂಗಳೂರಿಂದ ಬಾದಾಮಿ ಕ್ಷೇತ್ರ ದೂರ ಇರೋದ್ರಿಂದ ನನಗೆ ಪದೇ ಪದೇ ಅಲ್ಲಿಗೆ ವಿಸಿಟ್ ಮಾಡಕ್ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯ ಏನೋ ಮಾಡಿದೀನಿ, ಆದ್ರೆ ಪದೇ ಪದೇ ಕ್ಷೇತ್ರಕ್ಕಂತೂ ಹೋಗ್ಲೇಬೇಕಲ್ಲ, ಅದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಾದಾಮಿಯಿಂದ ನಿಂತ್ರೆ ಅಂತ. ಅದಕ್ಕೋಸ್ಕರ ನಾವೇ ಹಣವನ್ನು ಕಲೆಕ್ಟ್ ಮಾಡಿ ಬೇಕಾದ್ರೆ ಹೆಲಿಕಾಪ್ಟರ್ ಕೊಡಿಸ್ತೀವಿ, ದಯವಿಟ್ಟು ನೀವು ಬಾದಾಮಿ ಕ್ಷೇತ್ರದಿಂದನೇ ನಿಲ್ಲಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತಾನು ಕೂಡ ಮೊನ್ನೆ ಅಧಿಕೃತವಾಗಿ ಅವರು ಕ್ಷೇತ್ರದ ಆಯ್ಕೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕುತೂಹಲ ಜಾಸ್ತಿ ಆಗ್ತಾ ಇದೆ, ಈ ವಿಡಿಯೋ ಸಹಜವಾಗಿ ವೈರಲ್ ಆಗ್ತಾ ಇದ್ದಂಗೆ. ಈಗ ಲಾಸ್ಟ್ ಟೈಮ್ ಕೂಡ ಇದೇ ದೇವತೆ ಭವಿಷ್ಯ ನುಡಿದಿತ್ತು 2 ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ, ಅದರಂತೆ 2 ಕ್ಷೇತ್ರ ಆಯ್ಕೆ ಆಗಿತ್ತು. ಈ ಸಲನೂ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಮುಂದೆ ಭವಿಷ್ಯವನ್ನ ನುಡಿದಿರೋದ್ರಿಂದ ಸಿದ್ದರಾಮಯ್ಯ ಅವರು ಒಂದು ಕೋಲಾರ ಅಂತ ಆಯ್ಕೆ ಮಾಡ್ಕೊಂಡ್ರು ಕೂಡ ಮನೆ ದೇವತೆ ಮಾತನ್ನ ಎಷ್ಟರ ಮಟ್ಟಿಗೆ ನಂಬ್ತಾರೆ, ಇನ್ನೊಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಏನ್ ಪ್ಲಾನಿಂಗ್ ಇದೆ ಅವ್ರದ್ದು? ಶರ್ಮಿತಾ ಶೆಟ್ಟಿ, ಸಿದ್ದರಾಮಯ್ಯನವರು ಚುನಾವಣೆ ನಿಲ್ಲುವಂತ ಸಂದರ್ಭದಲ್ಲಿ ಅವರ ಮನೆ ದೇವರು ಅಂದ್ರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿಯಲ್ಲಿರುವ ಚಿಕ್ಕಮ್ಮ ತಾಯಿ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ದೇವರ ಆಶೀರ್ವಾದವನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಇದೇ ದೇವರು 2 ಕಡೆ ತಾವು ನಿಂತರೆ ಮಾತ್ರ ತಮಗೆ ಗೆಲುವು ಒಂದು ಕಡೆ ಸಾಧ್ಯ, ಒಂದು ಕಡೆ ಸೋಲ್ತೀರಾ, ಒಂದ್ ಕಡೆ ಗೆಲ್ತೀರಾ ಎಂಬ ಸೂಚನೆ ಕೊಟ್ಟಿತ್ತು. ಅದೇ ರೀತಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ಈ ಒಂದು ಮನೆ ದೇವರಿಗೆ ಹೋಗಿದ್ದಾರೆ. ಮನೆ ದೇವರಿಗೆ ಹೋದ ಸಂದರ್ಭದಲ್ಲಿ ರಾಜಕೀಯ ಭವಿಷ್ಯ ಸಂಬಂಧಪಟ್ಟಕ್ಕೆ ಆ ದೇವರ ಬಳಿ ಕೇಳಿರುವಂತದ್ದು. ಆಗ ದೇವರು ಗುಡ್ಡಪ್ಪನ ಮೈ ಮೇಲೆ ಬಂದಿದ್ದಂತ ದೇವರು 2 ಕಡೆ ನಿಲ್ಲುವಂತೆ ಸಿದ್ದರಾಮಯ್ಯ ಪುತ್ರರವರಿಗೆ ಆದೇಶವನ್ನು ಕೊಟ್ಟಿರುವಂತದ್ದು. ಅಲ್ಲದೆ ದೇಗುಲದ ಅರ್ಚಕ ಲಿಂಗಣ್ಣ ಮೇಲೆ ಅವಗಾನೆ ಶಕ್ತಿ ದೇವತೆ, ಒಂದೇ ಕಡೆ ನಿಂತರೆ ಗೆಲುವು ಕಷ್ಟ, ಪ್ರಬಲ ಶಕ್ತಿಗಳ ವಿರೋಧ ಇದೆ, ಹಾಗಾಗಿ ತಾವು 2 ಕಡೆ ಬಾಹುಬಲ ಚಾಚಬೇಕು, 2 ಭುಜಬಲದಲ್ಲಿ ನಿಲ್ಲಬೇಕಂತ ಹೇಳಿ ಆದೇಶವನ್ನು ಕೊಟ್ಟಿರುವಂತದ್ದು. ಪ್ರತಿ ವರ್ಷ ಬಂದು ದರ್ಶನ ಪಡಿಬೇಕಂತ ಸೂಚನೆ ಕೊಟ್ಟಿರುವಂತ ದೇವರು, ಜೊತೆಗೆ 2 ಕಡೆ ನಿಂತರೆ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳಿರುವಂತದ್ದು. ಕಳೆದ ಬಾರಿ ಕೂಡ ಈ ದೇವರ ನುಡಿಯಂತೆ 2 ಬಾರಿ ನಿಂತಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಬಾರಿ ಕೋಲಾರದಲ್ಲಿ ನಿಂತಿರುವಂತದ್ದು ಸ್ಪರ್ಧೆಯನ್ನ ಘೋಷಣೆ ಮಾಡುವಂತ ಸಿದ್ದರಾಮಯ್ಯ ಅವರಿಗೆ ಒಂದ್ ಕಡೆ ಬಿಜೆಪಿ ಇದ್ರೆ ಮತ್ತೊಂದು ಕಡೆ ಸ್ವಪಕ್ಷೀಯರು, ಎಲ್ಲರ ನಡುವೆ ಕೂಡ ಜೆಡಿಎಸ್ ಕೂಡ ಕೋಲಾರದಲ್ಲಿ ತನ್ನದೇ ಆದ ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯವರ ತಮ್ಮ ರಾಜಕೀಯ ಜೀವನದ ಕಟ್ಟಕಡೆಯ ಚುನಾವಣೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಿರುವಂತದ್ದು, ಅದು ಕೆಲವೊಂದ್ ಕಡೆ ಸುಲಭದ ಸುತ್ತಲ್ಲ ಅಂತ ಹೇಳಲಾಗ್ತಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ವರ್ಣದಲ್ಲೂ ಕೂಡ ಅವರು ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಿದೆ. ಆದ್ರೆ ಈ ಬಾರಿ ಸಿದ್ದರಾಮಯ್ಯರಿಗೆ 2 ಕಡೆ ಟಿಕೆಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸ್ವಪಕ್ಷೀಯ ನಾಯಕರಾಗಿರ್ತಕ್ಕಂಥ ಅನೇಕರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಕಳೆದ ಬಾರಿ ಆದ್ರೆ ಅವರು ಮುಖ್ಯಮಂತ್ರಿ ಇದ್ರು, ಹಾಗಾಗಿ ಅವರಿಗೆ 2 ಕಡೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಲಾಯಿತು. ಚಾಮುಂಡೇಶ್ವರಿ ಮತ್ತು ಬಾದಾಮಿಯಲ್ಲಿ 2 ಕಡೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಲಾಯಿತು. ಆದ್ರೆ ಈ ಬಾರಿ ಅವಕಾಶ ಕೊಡ್ಲಿಕ್ಕೆ ಸ್ವಪಕ್ಷೀಯ ನಾಯಕರುಗಳ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹಾಗಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಅಷ್ಟು ಸುಲಭದ ಗೆಲುವು ಸುಲಭದ ಮಾತಲ್ಲ ಕೇಳಿ ಬರ್ತಿರುವ ಬೆನ್ನಲ್ಲೇ ಇದೀಗ ಅವರ ಮನೆ ದೇವರು ಕೂಡ ಈ ರೀತಿಯ ಆಶೀರ್ವಾದ ಮಾಡಿರುವಂತ ಈ ರೀತಿಯ ಸೂಚನೆ ಕೊಟ್ಟಿರುವುದು ಕೂಡ ಇದೀಗ ಅವರ ಕುಟುಂಬಕ್ಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಈಗ ಕುಟುಂಬದ ದೃಷ್ಟಿಯಿಂದ ಅಂದ್ರೆ ಅವ್ರ ಪುತ್ರನಿಗೋಸ್ಕರ ವರುಣಾ ಕ್ಷೇತ್ರದಿಂದ ಅವ್ರು ನಿಲ್ಲೋದ್ ಬೇಡ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ರು ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ ಚಿದಾನಂದ್ ಪಟೇಲ್. ಈಗ ಬಾದಾಮಿಯಿಂದನೂ ಕೂಡ ತುಂಬಾ ಜನ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮ್ಗೆ ದೂರ ಆದ್ರೆ ಹೆಲಿಕಾಪ್ಟರ್ ನಾವೇ ಹಣ ಹಾಕಿ ಕೊಡಿಸ್ತೀವಿ ಅಂತಾನು ಅವ್ರು ಹೇಳ್ತಿರೋದ್ರಿಂದ ಆ ಕಡೆ ಏನಾದ್ರು ಮನ್ಸು ಮಾಡೋ ಚಾನ್ಸಸ್? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ವರುಣಾ ಕ್ಷೇತ್ರದಲ್ಲಿ ನಿಲ್ಬೇಕಂತೇಳಿ ಒತ್ತಡ ಇತ್ತು. ಜೊತೆಗೆ ಸ್ವತಃ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ತನ್ನ ತಂದೆ ವರುಣದಲ್ಲಿ ನಿಂತರೆ ಈಸಿಯಾಗಿ ಗೆಲ್ತಾರಂತೇಳಿ ಮನವಿ ಕೂಡ ಮಾಡ್ಕೊಂಡ್ರು. ಆದ್ರೆ ಎಲ್ಲ ಒಂದ್ ಕಡೆ ಪುತ್ರನ ಭವಿಷ್ಯಕ್ಕಾಗಿ ಸಿದ್ದರಾಮಯ್ಯನವರು ಪುತ್ರ ವ್ಯಾಮೋಹದ ಕಾರಣಕ್ಕಾಗಿ ಅಂತಿಮವಾಗಿ ಕಷ್ಟದ ಕ್ಷೇತ್ರ ಅಂತ ಕರೆದುಕೊಂಡ್ರು ಕೂಡ ಕೋಲಾರದ ನಿಲ್ಲಕ್ಕೆ ತೀರ್ಮಾನ ಮಾಡಿದ್ರು. ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ
ಅತಂತ್ರ ವಿಧಾನಸಭೆಯಾಗಿ ಕಾಂಗ್ರೆಸ್ ಏನಾದ್ರೂ ಮೈತ್ರಿ ಸರ್ಕಾರದ ಮೊರೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮಂತ್ರಿ ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಯತೀಂದ್ರ ವರ್ಣದಲ್ಲಿ ಗೆದ್ದಿದ್ರೆ ಅವ್ರನ್ನ ಮಂತ್ರಿ ಮಾಡ್ಬೋದೆಂಬ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಅಂಗ ಅಸೆಂಬ್ಲಿ ಆದ್ರೆ ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮಂತ್ರಿ ಮಾಡುವ ಲೆಕ್ಕಾಚಾರದ ಕಾರಣಕ್ಕಾಗಿ ವರ್ಣದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಪದೆ ಕೊನೆಗೆ ಕೋಲಾರದಲ್ಲಿ ಸ್ಪರ್ಧೆ ಮಾಡುವ ಘೋಷಣೆಯನ್ನು ಮಾಡಿದ್ರು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಶರ್ಮಿತಾ. ಪಟೇಲ್, ಈಗ ಒಂದ್ ಕಡೆ ಕೋಲಾರ ಅಂತ ಅನೌನ್ಸ್ ಮಾಡಿದ್ರು ಕೂಡ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರೇ ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರು. ಈಗ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅಂತ ಸ್ವಪಕ್ಷೀಯರಲ್ಲೂ ಕುತೂಹಲ ಇದೆ, ಮತ್ತೆ ಬಿಜೆಪಿ ಜೆಡಿಎಸ್ ಅವರು ಕೂಡ ರಣತಂತ್ರವನ್ನ ಹೂಡೋದಕ್ಕೆ ನೋಡ್ತಾ ಇದ್ದಾರೆ ಬಹಳ ಕುತೂಹಲದಿಂದ. ಈ ಕೋಲಾರದಲ್ಲಿ ಆಲ್ರೆಡಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿರೋದ್ರಿಂದ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರ ಅಂತ ಘೋಷಣೆ ಮಾಡಿರೋದ್ರಿಂದ ಈಗ ನೀವ್ ಹೇಳ್ದಂಗೆ 2 ಕ್ಷೇತ್ರದಲ್ಲಿ ಈಗ ಅವರಿಗೆ ಟಿಕೆಟ್ ಕೊಡೋದು ಸ್ವಪಕ್ಷದಲ್ಲೇ ಒಂದಿಷ್ಟು ಭಿನ್ನಮತ ಅಥವಾ ಅಪಸ್ವರಗಳು ಕೇಳಿ ಬರ್ತಿರೋದ್ರಿಂದ ಈಗ ಫೈನಲಿ ಒಂದೇ ಕ್ಷೇತ್ರ ಅಂತ ಹೇಳಿ ಲಾಸ್ಟ್ ಮಿನಿಟ್ ಘೋಷಣೆ ಮಾಡೋ ಚಾನ್ಸಸ್ ಅದು ಕೋಲಾರ ಹೊರತುಪಡಿಸಿ ಬೇರೆ ಎಲ್ಲೋ ನಿಲ್ತೀನಿ ಅಂತ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯನಿಗೆ ಒಂದು ವೇಳೆ ಕೋಲಾರ ಕ್ಷೇತ್ರ ಕಷ್ಟ ಅಂತ ಹೇಳಿದ್ರೆ ಏನಾದ್ರೂ ಸರ್ವೆಗಳಿಂದ ಮತ್ತೆ ತಿಳಿದು ಬಂದು ಅವರು ಕೊನೆ ಗಳಿಗೆಯಲ್ಲಿ ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಕೋಲಾರ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಇರ್ಬೋದು, ಬಂಗಾರಪೇಟೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ನಿಲ್ಲೋದ್ರಿಂದ 5 ಮತಗಳು ಕಾಂಗ್ರೆಸ್ ಪಾಲಾಗುತ್ತೆ. ಹಾಗಾಗಿ ಅನೇಕ ಶಾಸಕರು ಅನೇಕ ಅಭ್ಯರ್ಥಿಗಳಿಗೆ ಗೆಲ್ಲುವ ಅವಕಾಶ ಇದೆ ಎಂಬ ಲೆಕ್ಕಾಚಾರ ನಿಂತಿರುವಂತದ್ದು. ಮತ್ತೊಂದು ಕಡೆ ರಮೇಶ್ ಕುಮಾರ್ ಸೇರಿದಂತೆ ಅನೇಕರು ಈ ಬಾರಿ ಸೋಲಿನ ಭೀತಿ ಎದುರಿಸ್ತಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಲ್ಲೋದ್ರಿಂದ ಅವರಿಗೆ ಒಂದಷ್ಟು ಮತಗಳು ವರ್ಗಾವಣೆ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಕೂಡ ಸಿದ್ದರಾಮಯ್ಯನ ಮನವೊಲಿಸಿ ಈ ಒಂದು ರಾಜಕೀಯ ತಂತ್ರಗಾರಿಕೆಯ ಮೇಲೆ ಅವರನ್ನ ಸ್ಪರ್ಧೆಗೆ ನಿಂತಿರುವಂತದ್ದು. ಒಟ್ಟಾರೆ ಏನು ಸಿದ್ದರಾಮಯ್ಯನವ್ರನ್ನ ಎಲ್ಲೋ ಒಂದ್ ಕಡೆ ರಮೇಶ್ ಕುಮಾರ್ ಅಂಡ್ ಟೀಮ್ ಅವರ ಲಾಭಕ್ಕಾಗಿ ನಿಲ್ಸಿದ್ದಾರೆ ಅನ್ನೋದು ಕಾಂಗ್ರೆಸ್ ನಲ್ಲಿ ಒಂದು ಕಡೆ ವಾದ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅಂಗ ಅಸೆಂಬ್ಲಿ ಆದ್ರೆ ತಮ್ಮ ಪುತ್ರ ವರ್ಣದಿಂದ ಗೆದ್ದಿದ್ರೆ ಅವ್ರನ್ನ ಮಂತ್ರಿ ಮಾಡಿಸ್ಲಿಕ್ಕೆ ಸುಲಭ ಅನ್ನೋ ಇನ್ನೊಂದು ಲೆಕ್ಕಾಚಾರದ ಕಾರಣಕ್ಕಾಗಿ ಕೋಲಾರದಲ್ಲಿ ಅಂತಿಮವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಈ ರಾಜಕೀಯ ಭವಿಷ್ಯ ವಾಣಿ ಏನು ಮನೆ ದೇವತೆ ನುಡಿದಿದೆ. ಸೊ ಇದರಿಂದ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡು ಈಗ ಚಾಮರಾಜಪೇಟೆ ಅಂತೇಳಿ ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಇದಕ್ಕೂ ಮುಂಚೆ. ಮತ್ತೆ ತುಂಬಾ ಜನ ಕಾಂಗ್ರೆಸ್ನ ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಈ ಹಿಂದೆ ಶಾಸಕರಾಗಿದ್ದವರು ಎಟ್ ಪ್ರೆಸೆಂಟ್ ಶಾಸಕರಾಗಿರೋರು ನಮ್ಮ ಕ್ಷೇತ್ರಕ್ಕೆ ಬರ್ಲಿ ಬಿಟ್ಕೊಡಕ್ ನಾವು ರೆಡಿ ಇದೀವಿ ಅಂತ ಹೇಳ್ತಾ ಇದಾರಲ್ಲ. ಸೊ ಮರು ಯೋಚನೆ ಮಾಡುವಂತ ಚಾನ್ಸಸ್ ಇರ್ಬೋದು ಹಾಗಾದ್ರೆ ಪಟೇಲ್. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ತರದ ದೈವ ನುಡಿಗಳನ್ನ ನಂಬೋದು ಕಡಿಮೆ, ಆದ್ರೆ ಅವರ ಕುಟುಂಬದವರು ಬಹಳಷ್ಟು ನಂಬ್ತಾರೆ. ಅಂತಿಮವಾಗಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಒತ್ತಡಕ್ಕೆ ಏನಾದ್ರು ಮಾಡಿದ್ರೆ 2 ಕಡೆ ನಿಲ್ಲುವ ಸಾಧ್ಯತೆ ಇದೆ. ಸದ್ಯ ಅವರು ಕೋಲಾರದಲ್ಲಿ ಈಗಾಗಲೇ 2 ಬಾರಿ ಸಾಕ್ಷಾತ್ ಸಮೀಕ್ಷೆಯನ್ನು ನಡೆಸಿರುವಂತದ್ದು. ಅಂತಿಮವಾಗಿ ಸ್ಪರ್ಧೆ ಮಾಡೋ ಘೋಷಣೆಯನ್ನು ಮಾಡಿರುವಂತದ್ದು ಹೈಕಮಾಂಡ್ ತೀರ್ಮಾನದಂತೆ ನಾನು ಮುಂದುವರಿತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಸಿದ್ದರಾಮಯ್ಯವ್ರನ್ನ ಕಟ್ಟಿ ಹಾಕುವ ಮುಖಾಂತರ ಇಡೀ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರನ್ನ ಪ್ರಚಾರ ಮಾಡ್ಲಿಕ್ಕೆ ಕಡಿಮೆ ಪ್ರಚಾರ ಮಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಬೇಕು. ಆ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ ಇದರ ಲಾಭವನ್ನ ಪಡೆಯೋಕ್ಕೋಸ್ಕರ ಕೋಲಾರದಲ್ಲಿ ಸಿದ್ದರಾಮಯ್ಯನ ಕಟ್ಟಿ ಹಾಕ್ಲಿಕ್ಕೆ ಈಗಾಗಲೇ ರಣತಂತ್ರವನ್ನ ಆರಂಭಿಸಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಇಲ್ಲಂದ್ರೆ ರಮೇಶ್ ಕುಮಾರ್ ಅಂಡ್ ಟೀಮ್ ನವನ್ನ ನಂಬಿ ಕೊನೆಗಳಿಗೆಯಲ್ಲಿ ತಮ್ಮ ರಾಜಕೀಯ ಜೀವನದ ಕಟ್ಟಕಡೆಯ ಚುನಾವಣೆಯಲ್ಲಿ ಸೋಲ್ತಾರ ಎಂಬ ಮಾತು ಕೂಡ ಈಗ ಕೇಳಿ ಬರ್ತಿರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಮನೆ ದೇವರ ಸೂಚನೆಯನ್ನ ಫಾಲೋ ಮಾಡ್ತಾರಾ ಸಿದ್ದರಾಮಯ್ಯ ಅನ್ನೋದು ಈಗಿರುವಂತ ಕುತೂಹಲ. 2 ಕ್ಷೇತ್ರಗಳಿಂದ ಸ್ಪರ್ಧೆಯನ್ನ ಮಾಡಿ ಅಂತ ಹೇಳಿ ಮನೆ ದೇವರು ಹೇಳಿರೋದ್ರಿಂದ ಆ ಸೂಚನೆಯನ್ನ ಫಾಲೋ ಮಾಡಿ 2 ಕ್ಷೇತ್ರಗಳಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ? ಈಗಾಗಲೇ ಕೋಲಾರದಿಂದ ಸ್ಪರ್ಧೆ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತಾನು ಅವ್ರು ಹೇಳ್ಕೊಂಡಿದ್ರು. ಇನ್ನೊಂದು ಕ್ಷೇತ್ರದಲ್ಲಿ ನಿಂತ್ರೆ ಸಿದ್ದರಾಮಯ್ಯ ಅವರ ಆಯ್ಕೆ ಯಾವ್ದಾಗಿರ್ಬೋದು ಹಾಗಾದ್ರೆ? ಬಾದಾಮಿಯಿಂದ ನಿಲ್ತಾರಾ ಅಥವಾ ವರುಣಾ ಕ್ಷೇತ್ರದಿಂದ ನಿಲ್ತಾರಾ? ಬಾಹುಬಲ ಕೊಡುವಂತ ಆ 2ನೇ ಕ್ಷೇತ್ರ ಯಾವುದು ಅನ್ನೋ ಕುತೂಹಲ ಇದೀಗ ತಾರಕಕ್ಕೇರ್ತಾ ಇದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೋಲಾರದಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲಿಸಬೇಕು ಅಂತ ಹೇಳಿ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕೋಲಾರವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಜೆಡಿಎಸ್ ನಾಯಕರು. ಇದೇ ಜನವರಿ 16ರಂದು ಬೃಹತ್ ಜೆಡಿಎಸ್ ಸಮಾವೇಶ ನಡೆಯುತ್ತೆ. ಸಾಮೂಹಿಕ ವಿವಾಹ ಆಯೋಜನೆಯನ್ನ ಜೆಡಿಎಸ್ ಮಾಡಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆಯೇ ಸಿಎಂ ಇಬ್ರಾಹಿಂ ಅವರು ಪಾಲ್ಗೊಳ್ತಾ ಇದ್ದಾರೆ. ಸ್ಥಳೀಯ ನಾಯಕರ ಜೊತೆ ಎಚ್ಡಿಕೆ ಈ ಬಗ್ಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ನಾಯಕರು ಯಾರ್ಯಾರಿದ್ದಾರೆ, ಮತ್ತೆ 2ನೇ ಹಂತದಲ್ಲಿ ನಾಯಕರು ಯಾರ್ಯಾರಿದ್ದಾರೆ,
ಅವ್ರಿಗೆ ಗಾಳವನ್ನ ಹಾಕೋದಕ್ಕೆ ಎಚ್ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ತಿಂಗಳಾಂತ್ಯದಲ್ಲಿ ಜೆಡಿಎಸ್ ನಿಂದ ಮತ್ತೊಂದು ಬೃಹತ್ ಸಮಾವೇಶ ಇದೇ ಜಾಗದಲ್ಲಿ ನಡೆಯುತ್ತೆ, ಅಂದ್ರೆ ಕೋಲಾರದಲ್ಲಿ ನಡೆಯುತ್ತೆ. ಈಗ ಅಲ್ಲಿ ಮುಸ್ಲಿಂ ಮತ ಸೆಳೆಯೋದಕ್ಕೆ ಒಂದ್ ರೀತಿಯಲ್ಲಿ ಪ್ಲಾನು, ಮತ್ತೊಂದ್ ಕಡೆ ಒಕ್ಕಲಿಗರ ಮತಗಳನ್ನ ಸೆಳೆಯೋದಕ್ಕೆ ಬೇರೆ ರೀತಿಯಲ್ಲಿ ಪ್ಲಾನ್ ಅನ್ನ ಅಲ್ಲಿ ಜೆಡಿಎಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮುಸ್ಲಿಂ ಮತವನ್ನ ಸೆಳೆಯೋದಕ್ಕೆ ವಾರ್ಡ್ ವಾರು ಸಭೆಯನ್ನ ಆಯೋಜನೆಯನ್ನ ಸ್ಥಳೀಯ ನಾಯಕರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಅತೃಪ್ತರು ಯಾರ್ಯಾರಿದ್ದಾರೆ, ಎರಡನೇ ಹಂತದ ನಾಯಕರು ಯಾರ್ಯಾರಿದ್ದಾರೆ, ಅವ್ರಿಗೆ ಗಾಳವನ್ನ ಹಾಕಿ ಜೆಡಿಎಸ್ಗೆ ಕರ್ಕೊಂಡ್ ಬರುವಂತ ಪ್ರಕ್ರಿಯೆಗಳು ಕೂಡ ಚಾಲ್ತಿಯಲ್ಲಿದೆ. ಒಟ್ಟಲ್ಲಿ ಕೋಲಾರದಿಂದ ಸ್ಪರ್ಧೆಗೆ ನಾನ್ ರೆಡಿ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರನ್ನ ಸೋಲ್ಸೋದಕ್ಕೆ ಜೆಡಿಎಸ್ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೊನೆ ದಿನದ ಯಾತ್ರೆ ನಡೆಸುತ್ತಾರೆ. ಕಲಬುರಗಿಯಲ್ಲಿ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಸಾಗಲಿದೆ. ಇಂದು ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಎಚ್ಡಿಕೆ ಪಾಲ್ಗೊಳ್ತಾ ಇದ್ದಾರೆ. ನೆಟೆ ರೋಗದಿಂದ ಹಾಳಾದ ತೊಗರಿ ಬೆಳೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ತಿಮ್ಮಾಪುರಿ ವೃತ್ತದ ಬಳಿಯಲ್ಲಿ ರೈತರೊಂದಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಬಳಿಕ ಕಲಬುರಗಿ ನಗರದಲ್ಲಿ ಪಂಚರತ್ನ ರಥಯಾತ್ರೆ ಸಾಗಲಿದೆ. ಅಫ್ಜಲ್ಪುರದಿಂದ ಹಡಗಿಲ, ಹಾರುತಿ ವೃತ್ತ, ಕಡಣಿ ಹಾಗೇನೆ ಜಗತ್ ಸರ್ಕಲ್ ಮೂಲಕ ರೋಡ್ ಶೋ ನಡೆಸುತ್ತಾರೆ. ಅಲ್ಲದೆ ಹೀರಾಪುರ ಸರ್ಕಲ್, ಸಾಬಳಗಿ ಬಿ ಗ್ರಾಮದ ಶಿವಲಿಂಗೇಶ್ವರ ಮಠಕ್ಕೆ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ. ನಿಮ್ಮೆಲ್ಲರ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವಿಲಾಸ್ ಕ್ರೂಸ್ಗೆ ಪ್ರಧಾನಿ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಚಾಲನೆಯನ್ನ ಕೊಟ್ಟಿರೋದು. ಅತಿ ಉದ್ದದ ನದಿಯಾನಕ್ಕೆ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಸುಮಾರು 3200 ಕಿಲೋಮೀಟರ್ ಸಾಗಲಿದೆ ಈ ಐಷಾರಾಮಿ ಕ್ರೂಸ್. ವಾರಣಾಸಿಯಿಂದ ಸಾಗಲಿದೆ ಐಷಾರಾಮಿಯ ಹಡಗು. ಕಾಶಿಯಿಂದ ದಿಬ್ರುಗಢದವರೆಗೆ ಈ ಹಡಗು ಸಾಗುತ್ತೆ. ಒಟ್ಟು 3200 ಕಿಲೋಮೀಟರ್ ದೂರ ಸಾಗುತ್ತೆ ಗಂಗಾ ವಿಲಾಸ್ ಹಡಗು. 51 ದಿನಗಳ ಕಾಲ ಗಂಗೆ, ಬ್ರಹ್ಮಪುತ್ರ, ಹೂಗ್ಲಿ ಸೇರಿ 27 ನದಿಗಳಲ್ಲಿ ಸಂಚಾರವನ್ನ ಮಾಡುತ್ತೆ. ಬಾಂಗ್ಲಾದೇಶದಲ್ಲೂ ಕೂಡ ಈ ಹಡಗು ಸಾಗುತ್ತೆ. 51 ದಿನಗಳ ಪ್ಯಾಕೇಜ್ ಬುಕ್ ಮಾಡಬಹುದು. ಈ ಹಡಗಿನಲ್ಲಿ ಉತ್ತಮ ಭೋಜನ, ಸ್ಪಾ ಮತ್ತು ವಿಶ್ರಾಂತಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಇದೆ. ಭಾರತ ಮತ್ತು ಬಾಂಗ್ಲಾದೇಶದ 5 ರಾಜ್ಯಗಳ ಮೂಲಕ ಇದು ಹಾದು ಹೋಗುತ್ತೆ. ಈ ಐಷಾರಾಮಿ ಗಂಗಾ ವಿಲಾಸ್ ಹಡಗಿನ ಟಿಕೆಟ್ಗಳು ಆಂಟಾರ ಐಷಾರಾಮಿ ರಿವರ್ ಕ್ರೂಸರ್ನ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಪ್ರತಿ ವ್ಯಕ್ತಿಗೆ ಒಂದು ರಾತ್ರಿಗೆ ಸರಾಸರಿ 25,000 ರೂಪಾಯಿ ದರ ಇದೆ. सामुदायिक जटीज का शिलान्यास करने की कृपा है. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.